ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿ. ಸ್ನೇಹಿತರೆ, ಇವತ್ತು ಗುರುವಾರ 5:30 9 ಗಂಟೆಗೆ ನಾನು ಏನೆಲ್ಲ ಕೆಲಸ ಮಾಡಿದ್ದೀನಿ, ನನ್ನ ಮಾರ್ನಿಂಗ್ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಸುನೀತಾ. ಸ್ನೇಹಿತರೆ, ಇವತ್ತು 5:30ಗೆ ನಾನು ಬೇಗ ಎದ್ದು ಮನೆಯಲ್ಲಿ ಆಚೆ ಎಲ್ಲ ಕಸ ಗೂಡಿಸಿ ಅದಾಗಿದ್ದಾದಮೇಲೆ ಸ್ನಾನ ಮಾಡಿಕೊಂಡು ಮಿಕ್ಕಿದ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಆಚೆ ಬಂದು ಗಿಡಗಳಿಗೆಲ್ಲ ನೀರು ಹಾಕಿ ನಾನು ನೀಟಾಗೆಲ್ಲ ತೊಳಿತಾ ಇದ್ದೀನಿ. ನೀವೇನೇ ಹೇಳಿ ಸ್ನೇಹಿತರೆ, ಬೆಳಗ್ಗೆ ಎದ್ದು ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿಕೊಂಡ್ರೆ ಅದರಲ್ಲಿರೋವಂಥ ನೆಮ್ಮದಿ ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಸಿಗಲ್ಲ. ನಿಜವಾಗ್ಲೂ ಅಷ್ಟು ನೆಮ್ಮದಿಯಿಂದ ಇರುತ್ತೆ. ನಮ್ಮ ಮೈಂಡ್ ಅಷ್ಟು ಚೆನ್ನಾಗಿ ಆ್ಯಕ್ಟಿವಾಗಿ ಕೆಲಸ ಮಾಡುತ್ತೆ. ಏನೋ ನಮ್ಗೆ ಗೊತ್ತಿಲ್ಲದಿರೇ ಒಂಥರ ಎನರ್ಜಿ ಅನ್ನೋದು ನಮಗೆ ತುಂಬಿಕೊಳ್ಳುತ್ತೆ. ಬಟ್ ಆದರೆ ಯಾವಾಗಲೂ ಒಂದೇ ಥರ ಇರಲ್ಲ. ಒಮ್ಮೊಮ್ಮೆ ಲೇಟಾಗಿ ಎದ್ದೇಳ್ತೀವಿ. ಆವತ್ತು ನೀವು ಕಂಪೇರ್ ಮಾಡ್ಕೊಂಡು ನೋಡಿ, ಲೇಟಾಗಿ ಎದ್ದಿದ್ದಿನ ನಮ್ಮ ಮೂಡ್ ಹೇಗಿರುತ್ತೆ, ಮಾರ್ನಿಂಗ್ ಎದ್ದಿದ್ದಿನ ನಮ್ಮ ಮೂಡ್ ಹೇಗಿರುತ್ತೆ ಅಂತಂದ್ಬಿಟ್ಟು ವ್ಯತ್ಯಾಸ ನಮಗೆ ಅಲ್ಲೇ ಗೊತ್ತಾಗುತ್ತೆ. ಸೊ ಆದಷ್ಟು ಬೆಳಗ್ಗೆ ಎದ್ದು ನಮ್ಮ ಆರೋಗ್ಯನ ಕಾಪಾಡಿಕೊಂಡು ನಮ್ಮ ಕೆಲಸ ಏನಿರುತ್ತೋ ದಿನನಿತ್ಯ ಕೆಲಸಗಳು ಮುಗಿಸ್ಕೊಂಡು ಮುಗಿದ್ದು ಮಾಮೂಲಿ ಡೇ ಟೈಮಲ್ಲಿ ಕೆಲಸಕ್ಕೆ ಹೋಗೋರಾದರೆ ಕೆಲಸಕ್ಕೆ ಹೋಗ್ಬೋದು, ಇಲ್ಲ ಮನೆಯಲ್ಲೇ ಕೆಲಸ ಮಾಡ್ಕೊಳ್ಳೋರು ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋದು. ಪ್ರತಿಯೊಂದರಲ್ಲೂ ನಾವು ವ್ಯತ್ಯಾಸ ಗೊತ್ತಾಗುತ್ತೆ ನಮಗೆ. ಬೆಳಗ್ಗೆ ಎದ್ದೇಳೋದ್ರಿಂದ ಏನೆಲ್ಲ ಬೆನಿಫಿಟ್ ಇದ್ದಾವೆ ಅಂತಂದ್ಬಿಟ್ಟು ಸುಮಾರು ವೀಡಿಯೋಗಳು ನಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಸರ್ಚ್ ಮಾಡಿ ಕೇಳ್ಕೊಳ್ಳಿ, ಅದರ ಉಪಯೋಗಗಳೆಲ್ಲರೂ ಪಡೆಯೋಣ. ಸ್ನೇಹಿತರೆ, ಈಗ ನನಗೆ ಆಚೆ ತೊಳ್ಕೊಂಬಂದು ಒರೆಸ್ಕೊಂಬಂದೆ. ಇವಾಗ ಒಳಗಡೆ ಮನೆ ಒರೆಸ್ತಾ ಇದ್ದೀನಿ. ಮನೆ ಒರೆಸೋಕ್ಕೆ ಇಲ್ಲಿ ಬಕೆಟ್ಗೆ ಆಲ್ಮೋಸ್ಟ್ ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಕಲ್ಲುಪ್ಪು ಮತ್ತು ಚಿಟಿಕೆ ಅರಿಶಿನ ಮತ್ತು ಪಚ್ಚಕರ್ಪೂರ ಎಲ್ಲ ಹಾಕ್ತೀವಿ. ಸೊ ಅದೇ ರೀತಿ ನಾನು ಹಾಕಿ ಮನೆ ಒರೆಸಿದ ಆಯಿತು. ಇವಾಗ ತಲೆ ಕಟ್ಕೊಂಡಿರೋಂಥ ಬಟ್ಟೆನ ಬಿಚ್ಚಿ ತಲೆ ಒರೆಸ್ಕೊತಾ ಇದ್ದೀನಿ. ತುಂಬ ಭಾರ ಅನ್ನಿಸ್ತಾ ಇತ್ತು. ಸೊ ನಾನು ತಲೆ ಒಣಗಲಿ ಕೆಲಸಕ್ಕೆ ಹೋಗೋ ಟೈಮ್ಗೆ ಅಂತಂದ್ಬಿಟ್ಟು ತಲೆ ಒಣಗಿಸ್ಕೊತಾ ಇದ್ದೀನಿ. ಮನೆ ಒರೆಸಿದ ಆದಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಬೇಕಂತಂದ್ಬಿಟ್ಟು ಕಿಚನ್ಗೆ ಹೋದೆ. ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಅಡುಗೆ ಮನೇಲಿ ಟೊಮೊಟೊ ಬಾತ್ ಪ್ರಿಪೇರ್ ಮಾಡಿಕೊಂಡೆ ನಾನು ದೇವ್ರ ಸಾಮಾನು ತೊಳಿಬೇಕು ಅಂತಂದ್ಬಿಟ್ಟು ದೇವ್ರ ಸಾಮಾನು ತೊಳಿತಾ ಇದ್ದೀನಿ. ಇಲ್ಲಿ ಪೀತಾಂಬರಿ ಮತ್ತು ಸಬೀನಾ ಪೌಡರ್ನ ಉಪಯೋಗಿಸ್ಕೊಂಡು ನಾನು ಇಲ್ಲಿ ದೇವ್ರ ಸಾಮಾನು ತೊಳಿತಾ ಇದ್ದೆ. ನನಗೇನು ಸ್ಯಾಟಿಸ್ಫ್ಯಾಕ್ಷನೇ ಆಗಿಲ್ಲ. ಏನೋ ಎಷ್ಟೇ ಉಜ್ಜಿದ್ರೂ ನನಗೆ ಕಲರ್ ಅನ್ನೋದು ನಾರ್ಮಲಾಗಿ ಬರಲಿಲ್ಲ. ಅಂದರೆ ಶೈನಿಂಗ್ ಅನ್ನೋದು ಬರಲೇ ಇಲ್ಲ ಪಾತ್ರೆಗಳು. ಸೊ ಆದ್ದರಿಂದ ಇದು ಹಿಂಗಲ್ಲ, ಸ್ವಲ್ಪ ಹುಣಸೆಹಣ್ಣು ಯೂಸ್ ಮಾಡಿ ನೋಡೋಣ ಅಂತಂದ್ಬಿಟ್ಟು ಹುಣಸೆಹಣ್ಣು ಯೂಸ್ ಮಾಡಿದೆ. ತುಂಬ ಚೆನ್ನಾಗಿ ಶೈನಿಂಗ್ ಬಂತು. ಏನೇ ಆಗಲಿ ದೇವ್ರ ಸಾಮಾನಿಗೆ ನೀವು ಏನೇ ಪೀತಾಂಬರಿ ಬೇರೆ ಬೇರೆ ಯೂಸ್ ಮಾಡಿದ್ರೂ ಹುಣಸೆಹಣ್ಣು ಅನ್ನೋದಿಲ್ಲ ಅಂತಂದರೆ ಅಲ್ಲಿ ಆ ದೇವ್ರ ಸಾಮಾನು ಅನ್ನೋದು ಒಂದು ಶೈನಿಂಗ್ ಅನ್ನೋದು, ಹೊಳಪು ಅನ್ನೋದು ಬರೋದೇ ಇಲ್ಲ. ಬೇಕಂದರೆ ಗಮನ ಕೊಟ್ಟು ನೋಡಿ ಸ್ನೇಹಿತರೆ. ಸೊ ನನಗೂ ಹಂಗೆ ಆಯಿತು. 3 ಸಲ ಉಜ್ಜಿದೆ. ಸೊ ಟೈಮ್ ವೇಸ್ಟ್ ಆಯ್ತು ಬಿಟ್ಟರೆ ನನಗಲ್ಲಿ ಪಾತ್ರೆ ನೀಟಾಗಿ ಕಾಣಲಿಲ್ಲ. ಆದ್ದರಿಂದ ಮತ್ತೆ ಹುಣಸೆಹಣ್ಣು ಹಾಕಿ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ನಾನು ದೇವ್ರ ಸಾಮಾನೇನು ಜಾಸ್ತಿ ಇಟ್ಟಿಲ್ಲ ಸ್ನೇಹಿತರೆ, ಮೇಂಟೈನ್ ಮಾಡೋಕ್ಕೆ ಕಷ್ಟ ಅಂತಂದ್ಬಿಟ್ಟು ಜಸ್ಟ್ ಒಂದು ಕಲಶ, 2 ದೀಪ ಮತ್ತು ಒಂದು ಆರತಿ ಎತ್ತುವಂಥ ಮತ್ತು ಅದಾದಮೇಲೆ ಒಂದು ತಟ್ಟೆ ಮತ್ತು ಇದರ ದೀಪದ ಕೆಳಗಡೆ 1-2 ತಟ್ಟೆಗಳು ಮತ್ತು ಉಪ್ಪಿನ ದೀಪ ಇಡ್ತೀನಿ. ನಾನು ಉಪ್ಪಿನ ದೀಪನೂ ಇಟ್ಟಿದ್ದೀನಿ, ಅದಷ್ಟೇ ಇಟ್ಟಿದ್ದೀನಿ. ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ನಾನು ಏನು ಹೆಚ್ಚಾಗಿ ಅದರಲ್ಲಿ ದೇವ್ರ ಸಾಮಾನುಗಳು ತೆಗೆದಿಟ್ಟಿದ್ದೀನಿ. ಸೊ ನೋಡಿ ಸ್ನೇಹಿತರೆ, ಹುಣಸೆಹಣ್ಣು ಉಜ್ಜಿದ ಮೇಲೆ ನನಗೆ ತುಂಬ ಚೆನ್ನಾಗಿ ಆಗಿತ್ತು. ಫೈನಲಿ ದೇವ್ರ ಸಾಮಾನು ಉಜ್ಜಿದ್ದೆಲ್ಲ ಫಿನಿಶ್ ಆಯಿತು. ಈಗ ಅದನ್ನು ದೇವ್ರ ಮನೆಗೆ ಆರ್ಗನೈಸ್ ಮಾಡಬೇಕು. ಬನ್ನಿ ಯಾವ ರೀತಿ ನಾನು ದೇವ್ರ ಮನೆಯಲ್ಲಿ ಆರ್ಗನೈಸ್ ಮಾಡ್ತೀನಿ, ಯಾವ ರೀತಿ ಪೂಜೆ ಮಾಡ್ತೀನಿ ಅಂತಂದ್ಬಿಟ್ಟು ಇವತ್ತು ವೀಡಿಯೋದೆಲ್ಲ ನೋಡೇ ಬಿಡೋಣ. ನಾನು ಆ್ಯಕ್ಚುಲಿ ಬೆಳಗ್ಗೆ ಗಡಿಬಿಡಿಯಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕಾಗುತ್ತೋ ಇಲ್ಲೋ, ಮನೆಯಲ್ಲಿ ಏನಂತಾರೋ ಬೈತಾರೇನೋ, ಟೈಮ್ ಆಯಿತು ಅಂತಂದ್ಬಿಟ್ಟು ಅಂತ ಗಡಿಬಿಡಿಯಲ್ಲೇ ನಾನು ವೀಡಿಯೋ ಶೂಟ್ ಮಾಡಿದ್ದೀನಿ. ಕೆಲವೊಂದು ಕ್ಲಿಪ್ ಮಿಸ್ ಆಗಿದೆ. ಸೊ ಯಾವಾಗನ ಇನ್ನೊಂದು ದಿನ ಪೂರ್ತಿ ವಿಡಿಯೋ ನನ್ನ ಪೂಜೆ ರೊಟೀನ್ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ಇನ್ನೊಂದು ದಿನ ವಿಡಿಯೋ ಮಾಡ್ತೀನಿ. ಈಗ ದೇವ್ರ ಸಾಮಾನಲ್ಲಿ ಇಟ್ಬಿಟ್ಟು 7 ಗಂಟೆ ಆಯಿತು ಟೈಮು. ಇನ್ನು ಮಕ್ಕಳು 8 ಗಂಟೆಗೆ ಹೊರಡೋದಿರುತ್ತೆ. ಆದ್ದರಿಂದ 8 ಗಂಟೆ ಅಂತಂದರೆ ನಾನು 7:30ಗೆಲ್ಲ ಟಿಫನ್ ರೆಡಿ ಮಾಡಿರಬೇಕು ಅವ್ರಿಗೆ. ಆದ್ದರಿಂದ ಟೊಮೊಟೊ ಬಾತ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಶುಂಠಿ ಒಂದು ಬೇಕಾಗಿತ್ತು. ಸೊ ಅವ್ನು ಬರಲಿ ಅಂತಂದ್ಬಿಟ್ಟು ಹಂಗೆ ಕಾಯ್ತಾ ಇದ್ದೆ. ಕಳಿಸಿದ್ದೆ ನನ್ನ ಮಗನ ಅಂಗಡಿಗೆ. ಅವ್ನು ಬಂದಿದ್ದಾದಮೇಲೆ ಶುಂಠಿ ತಗೊಂಡು ಬಂದಮೇಲೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಕಲಶಕ್ಕೆ ಕಾಯಿ ತೊಗೊಂಬ ಸುಜಿತ್ ಅಂತ ಹೇಳಿದ್ದೀನಿ. ಅವನು ಎಷ್ಟು ದಪ್ಪದ ಕಾಯಿ ತೊಗೊಂಬಂದಿದ್ದಾನೆ ಅಂದರೆ ಪರವಾಗಿಲ್ಲ, ನಮ್ಮ ಕಲಶನೂ ದಪ್ಪ ಇದೆ, ಕಾಯಿನೂ ದಪ್ಪ ಇದೆ. ಈ ಸರಿಗೆ ಅಡ್ಜಸ್ಟ್ ಆಗುತ್ತೆ. ಮುಂದಿನ ವಾರ ತೆಗೆದಿಟ್ರೆ ಆಯಿತು ಅಂತಂದ್ಬಿಟ್ಟು ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಹೋಗಿ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಂಬರೋ ಅಷ್ಟು ಟೈಮ್ ಇಲ್ಲ ಅಂತ. ಚೆನ್ನಾಗಿದೆ ಕಾಯಿ. ಸೊ 45 ರೂಪಾಯಿ ಅಂತೆ ಈ ಕಾಯಿಗಳೆಲ್ಲ. ತೆಂಗಿನಕಾಯಿ ತುಂಬ ರೇಟ್ ಆಗಿದೆ ಅಂತಂದ್ಬಿಟ್ಟು 45-50 ರೂಪೀಸ್ ತೊಗೊಂಡಿದ್ದಾರೆ.
ಸೊ ಏನು ಮಾಡೋಕ್ಕಾಗಲ್ಲ, ಯಾವಾಗಲೂ ಒಂದೇ ಥರ ಇರಲ್ಲ. ಸೊ ಟೊಮೊಟೊ ಬಾತು ನಾನು ಅದು ಸಹ ಶೂಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಯಾವ ರೀತಿ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ಒಂದು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ. ನಿಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ನಂದು ಇನ್ನೊಂದು ಚಾನಲ್ ಇದೆ ಅಲ್ಲ, ಸುನೀತಾ ಸ್ವಯಂ ಕಲಿಕೆ ಅಂತಂದ್ಬಿಟ್ಟು ಫಸ್ಟಿಗಿತ್ತು, ಅದು ಇತ್ತೀಚೆಗೆ ಚೇಂಜ್ ಮಾಡಿದ್ದೀನಿ ಹೆಸರು. ಸ್ಟಾರ್ ಡಿಜಿಟಲ್ ಮಹಿಳಾ ಅಂತಂದ್ಬಿಟ್ಟು ಕುಕ್ಕಿಂಗ್ ಚಾನಲ್ ಒಂದಿದೆ, ಅದರಲ್ಲೂ ಸಹ 853 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸ್ನೇಹಿತರೆ. ಅದನ್ನು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕುವಂತಹ ಕೆಲವೊಂದು ಕುಕ್ಕಿಂಗ್ ವೀಡಿಯೋಸು ನಿಮ್ಗೆ ಅದರಲ್ಲಿ ಸಿಗುತ್ತೆ. ಇದು ನಾನು ಡೈಲಿ ವ್ಲಾಗ್ ಅಂತಂದ್ಬಿಟ್ಟು ಮತ್ತು ಇದೊಂದು ಸಪ್ರೇಟಾಗಿ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಇದು ಒಂಥರ ನಿಮ್ಮ ಜೊತೆ ಹೆಚ್ಚಿನ ಬಾಂಡಿಂಗ್ ಅನ್ನೋದು ನನಗೆ ಇದರಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ. ಅದಲ್ದಿರ ನಾನು ಏನು ರೊಟೀನ್ ಇರುತ್ತೋ ನನ್ನ ಮಕ್ಕಳ ನನ್ನ ಫ್ಯಾಮ್ಲಿನ ನಾನು ನೋಡ್ಕೋಬೋದು ಅನ್ನೋ ಒಂದು ಉದ್ದೇಶಕ್ಕೆ. ಸೊ ಇದೆಲ್ಲ ಆದಮೇಲೆ ನಾನಿಲ್ಲಿ ದೇವ್ರ ಸಾಮಾನು ಒರೆಸ್ಬಿಟ್ಟು ದೀಪಗಳಿಗೆ ಬತ್ತಿ ಹಾಕ್ತಾಯಿದ್ದೀನಿ. ಎಷ್ಟು ಚಾನಲ್ ಇದೆ ಅನ್ನೋದಕ್ಕಿಂತ ನಾವು ಅದರಲ್ಲಿ ಎಷ್ಟು ಪರ್ಫಾರ್ಮೆನ್ಸ್ ಇದೆ, ನಮ್ಮ ಆ್ಯಕ್ಟಿವಿಟಿ ಎಷ್ಟು ಇದೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಜವಾಗ್ಲೂ ಹೇಳ್ತಿದ್ದೀನಿ, ಯೂಟ್ಯೂಬರ್ಸ್ ಬೀಳೋ ಕಷ್ಟ ಏನು ಅನ್ನೋದು ಯೂಟ್ಯೂಬ್ ಮಾಡೋರಿಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ನೀವು ಕಾಮೆಂಟ್ಗಳು ಹಾಕೋ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಹಾಕಿ. ಪ್ರತಿಯೊಬ್ಬರಿಗೂ ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ನಮಗೊಂದು ಐಡೆಂಟಿಫೈ ಕ್ರಿಯೇಟ್ ಮಾಡ್ಕೋಬೇಕು, ನಾವು ನಮಗೂ ಒಂದು ನಮ್ಮನ್ನು ನಾವು ಗುರ್ತಿಸ್ಕೋಬೇಕು ಅಂತಂದ್ಬಿಟ್ಟೆ ಪ್ರತಿಯೊಂದು ರಂಗದಲ್ಲೂ ಮುಂದೆ ಬರ್ತೀವಿ. ಸೊ ಆದರೆ ಅಲ್ಲಿ ಕಾಲೆಳೆಯೋರು ಅನ್ನೋರು ಇದ್ದೇ ಇರ್ತಾರೆ, ಅದ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ಕೆ ಹೋಗಬಾರ್ದು. ನಮ್ಮ ಕೆಲಸ ಪ್ರಾಮಾಣಿಕತೆಯಿಂದ ಮಾಡ್ಕೊಂಡು ಹೋದರೆ ಆ ದೇವರೇ ನಮಗೊಂದು ದಾರಿ ತೋರಿಸ್ತಾನೆ, ನಮ್ಮ ಕೆಲಸಕ್ಕೆ ತಕ್ಕಂಗೆ ನಮ್ಮ ಫಲಾನು ಕೊಡ್ತಾರೆ. ಇದು ಸ್ನೇಹಿತರೆ ನಾನು ಹೇಳಬೇಕಾಗಿದ್ದು. ಸೊ ಅದಾದಮೇಲೆ ದೇವ್ರ ಮನೆಯಲ್ಲಿ ಎಣ್ಣೆನೂ ಸ್ವಲ್ಪ ನನಗೆ ಖಾಲಿಯಾಗಿತ್ತು, ಅದನ್ನು ಸಹ ವಾಶ್ ಮಾಡಿ ಬಿಸಿಲಿಗಿಟ್ಟಿದೆ. ಈ ಎಣ್ಣೆ ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡೆ. 130 ರುಪೀಸು 1 kg ಎಣ್ಣೆ, ಆನಂದಮ್ ಅಂತಂದ್ಬಿಟ್ಟು ಬ್ರ್ಯಾಂಡು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಉರಿತಿದೆ. ಅದಲ್ಲದೆ 5 ರೀತಿಯ ಎಣ್ಣೆಗಳಿದಕ್ಕೆ ಬೆರಕೆ ಮಾಡಿರ್ತಾರಂತೆ. ಸೊ ಅದ್ರ ಮೇಲೆ ಇತ್ತು ಪಾಕೆಟ್ ಮೇಲೆ. ಸೊ ಆದ್ದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. 1 ಲೀಟ್ರ್ ಕರೆಕ್ಟಾಗಿ ನಾನು ಹಿಡಿಯೋಷ್ಟು ಬಾಟ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಉಪ್ಪಿನ ದೀಪ ಅಂತಂದ್ಬಿಟ್ಟು ಪ್ರತಿ ಗುರುವಾರ ನಾನು ಇಡ್ತೀನಿ. ಗುರುವಾರ ಇಟ್ಟರೆ ಶುಕ್ರವಾರ ಉರಿಸ್ತೀನಿ, ಶನಿವಾರ ಉರಿಸ್ತೀನಿ, ಮತ್ತು ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಗುರುವಾರ ತೆಗಿತೀನಿ. ಗುರುವಾರ ತೆಗೆದು ವಾರಕ್ಕೊಂದ್ಸಲ ತೆಗಿತೀನಿ. 3 ದಿನ, ವಾರದಲ್ಲಿ 3 ದಿನ ಉರಿಸ್ತೀನಿ. ಇನ್ನು 3 ದಿನ ನಾರ್ಮಲಾಗಿ 2 ದೀಪ ಹಚ್ತೀನಿ. ನೀವು ಇಟ್ಕೊಳ್ಳಂಗಿದ್ರೆ ಡೈಲಿನೂ ಉಪ್ಪಿನ ದೀಪ ಇಟ್ಕೊಂಡು ಪೂಜೆ ಮಾಡ್ಬೋದು, ತುಂಬ ಒಳ್ಳೆಯದು. ಸೊ ಅದಕ್ಕೆ ಕೆಲವೊಂದು ನಿಯಮ ಬದ್ಧತೆಗಳನ್ನೋದಿದೆ, ಅದಕ್ಕೆ ನಾವು ಅಷ್ಟು ಪಾಲನೆ ಮಾಡೋಕ್ಕಾಗಲ್ಲ. ಡೈಲಿ ದೀಪಾರಾಧನೆ ಮಾಡೋರು ಉಪ್ಪಿನ ದೀಪ ಆರಾಮಾಗಿ ಹಚ್ಕೋಬೋದು, ತುಂಬ ಒಳ್ಳೆಯದು. ನೀವು ವಾರಗಳಲ್ಲಿ 3 ದಿನ ಪೂಜೆ ಮಾಡ್ತೀವಿ, 3 ದಿನ ಮಾಡೋಕ್ಕಾಗಲ್ಲ ಅನ್ನೋರು, ನಾನು ಹೇಳಿದ್ನಲ್ಲ, ಗುರುವಾರ, ಶುಕ್ರವಾರ, ಮಂಗಳವಾರ 3 ದಿನ ನೀವು ಆರಾಮಾಗಿ ದೀಪ ನುಡಿಸ್ಕೋಬೋದು. ಉಪ್ಪಿನ ದೀಪ ಉದ್ದೇಶ ಇಷ್ಟೇ, ನಮಗೇನಾದರೂ ಸಾಲ ಬಾಧೆಗಳಿದ್ದರೆ ಅವೆಲ್ಲ ಕ್ಲಿಯರ್ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ, ಫೈನಾನ್ಸಿಯಲಿ ನಮಗೆ ಎಲ್ಲ ಕೂಡಿ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನನಗಂತೂ ತುಂಬ ಒಳ್ಳೆಯದೇ ಆಗಿದೆ. ಅದ್ರ ಬಗ್ಗೆ ಬೇಕಂದರೆ ಇನ್ನೊಂದು ದಿನ ವೀಡಿಯೋ ಮಾಡೋಣ ಸ್ನೇಹಿತರೆ. ಇವಾಗ ಕಲಶಕ್ಕೆ ಕಾಯಿ ಇಡಬೇಕು, ಪ್ಲಸ್ಸು ನಾನು ಕಲಶಕ್ಕೆ ರೆಡಿ ಮಾಡಬೇಕಿನ್ನು. ಈಗ ದೀಪಗಳಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಸಾರಿ, ನಾನು ಹೇಳಿದ್ನಲ್ಲ, ಕೆಲವೊಂದು ವೀಡಿಯೋ ಕ್ಲಿಪ್ಗಳು ನಿಜವಾಗ್ಲೂ ಮಿಸ್ ಆಗಿದೆ, ವೀಡಿಯೋ ಮಾಡೋಕ್ಕಾಗಲ್ಲ, ಲೇಟ್ ಆಗೋಯ್ತು ಅಂತಂದ್ಬಿಟ್ಟು ಫೈನಲಿ ಕಲಶ ಆರಾಧನೆ ಮಾಡಿಬಿಟ್ಟು ಕಲಶಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಟೈಮು 8:45 ಆಗೋಯ್ತು. ಮಕ್ಕಳು ಬಿಟ್ಟು ಬಂದು ಮಕ್ಕಳಿಗೆ ಬಾಕ್ಸೆಲ್ಲ ರೆಡಿ ಮಾಡಿ ಕೊಟ್ಟು ಅವರು ಬಿಟ್ಟು ಬಂದು ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ಫೈನಲಿ ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾನು ಇರಬೇಕು ಅಂತಂದ್ಬಿಟ್ಟು ದೇವ್ರ ಹತ್ರ ಮನಸ್ಫೂರ್ತಿಯಾಗಿ ಬೇಡಿಕೊಂಡು ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಇವತ್ತಿನ ನನ್ನ ವೀಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.